ನಮಸ್ಕಾರ ಎಲ್ರಿಗೂ. ಹೀರೆಕಾಯಲ್ಲಿ ಈ ರೀತಿಯಾದಂತ ಕೂಟ್ ಮಾಡ್ಕೊಂಡು ನೋಡಿ. ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ. ಎಳೆ ಹೀರೆಕಾಯಲ್ಲಿ ಈ ರೀತಿಯಾದಂತ ಕೂಟ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಾಡಕ್ಕೆ ಕುಕ್ಕರ್ ಅಲ್ಲಿ ತೊಗರಿ ಬೇಳೆನ ಹಾಕೊಂಡಿದ್ದೀನಿ. 1.5 ಹಿಡಿಯಷ್ಟು. ಸ್ವಲ್ಪ ನೀರ್ ಹಾಕಿ ತೊಳೆದ್ಬಿಟ್ಟು 1/4 ಚಮಚ ಅರಿಶಿನ ಹಾಕ್ಬಿಟ್ಟು 1/4 ಚಮಚ ಎಣ್ಣೆ ಹಾಕಿ ನೀರ್ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಳೆ ಬೇಯೋ ತನಕ ಒಂದ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಜಾರಿಗೆ 2 ಸ್ಪೂನ್ ಅಷ್ಟು ಜೀರಿಗೆ, 6 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರ್, 2 ಸ್ಪೂನ್ ಅಷ್ಟು ಕಾಯಿ, 2 ಸ್ಪೂನ್ ಅಷ್ಟು ಅಕ್ಕಿ, ನಾನು ಸುಟ್ಟಿರೋ ಕಾಯಿನ ಹಾಕಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ಈಗ ಒಂದ್ ಪ್ಯಾನಿಗೆ 2 ಸ್ಪೂನ್ ಅಷ್ಟು ತುಪ್ಪ, 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇಷ್ಟನ್ನ ಹಾಗೆ ಕಡಲೆಬೇಳೆ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ 4 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 2 ಹೀರೆಕಾಯಿನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೊಂದ್ಸತಿ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ, ಆಗ ಬೇಗ ಬೇಯುತ್ತೆ. ಸೊ ಮತ್ತೊಂದ್ಸತಿ ಫ್ರೈ ಮಾಡ್ಕೊಂಡು ರುಬ್ಬಿದಂತ ಮಸಾಲೆನ ಸೇರಿಸಿ ಮತ್ತೊಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆ ನೀರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತೊಂದ್ಸತಿ ಮಿಕ್ಸ್ ಮಾಡಿ ಬೇಯಿಸಿದಂತ ತೊಗರಿ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನೊಂಚೂರು ನೀರ್ ಹಾಕ್ಬಿಟ್ಟು ಮತ್ತೊಂದ್ಸತಿ ಮಿಕ್ಸ್ ಮಾಡಿ ಹೀರೆಕಾಯಿ ಎಲ್ಲ ಬೆಂದು ಚೆನ್ನಾಗಿ ಕುದಿ ಬರೋ ತನಕ ಇದನ್ನ ಬೇಯಿಸ್ಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಂದ್ಸತಿ ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಕೂಟು ತುಂಬಾ ರುಚಿಯಾಗಿ ರೆಡಿ ಆಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ರೆಸಿಪೀಸ್ಗಾಗಿ ನಾನು ಫಾಲೋ ಮಾಡೋದನ್ನ ಮರಿಬೇಡಿ.